ಕೆ ಶಿವಕುಮಾರ್ ಅವರು ಸದನದಲ್ಲಿ ಗೀತೆ ಹೇಳಿರೋ ವಿಚಾರಕ್ಕೆ ಒಂದು ಕ್ಷಮೆ ಕೇಳಬೇಕು ಅಂತ ನೀವು ಹೇಳಿದ್ರಿ. ಅಧ್ಯಕ್ಷರಾಗಿದ್ಕೊಂಡು ಈ ತರ ಮಾತಾಡಿದ್ಮೇಲೆ ಕ್ಷಮೆ ಕೇಳಬೇಕು ಅಂತ. ಫೈನಲಿ ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ ಇದನ್ನು ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ. ನಮಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ. ಮಹಾತ್ಮ ಗಾಂಧಿ ಅಂಥವರೇ ಈ ಪಕ್ಷವನ್ನು ಕಟ್ಟಿ ದೇಶವನ್ನು ಕೊಟ್ಟು ಅವನ್ನ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋದು ತಪ್ಪು ಅಂತ ನಾನು ಹೇಳಿದ್ದೆ ವಿನಃ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಧ್ಯಕ್ಷರಾಗಿ ಅವ್ರು ಹೇಳಬಾರ್ದು, ಡೆಪ್ಟಿ ಮುಖ್ಯಮಂತ್ರಿ ಆಗಿ ಹೇಳಕ್ಕೆ ನನಗೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSS, ಯಾವ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ RSS, ಯಾವ ತ್ರಿವರ್ಣ ಧ್ವಜದ ವಿರುದ್ಧ ಇರ್ತಕ್ಕಂಥ RSS, ಇವರ ಪ್ರಾರ್ಥನೆ ನಾವು ಮಾಡೋದು ಬೇಕಾಗಿಲ್ಲ. ಅವರು ಯಾವ ಕಾರಣಕ್ಕೆ ಹೇಳಿದಾರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು ಇವ್ರದೇ ಅಲ್ಲ ಕಾಂಗ್ರೆಸ್ಸು. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು. ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ಅನಿಸಿದರೆ ಆಗಿರೋ ತಪ್ಪು ಅಂತೇಳಿ ಭಾಳ ಸಂತೋಷ. ಆ್ಯಸ್ ಎ ಕಾಂಗ್ರೆಸ್ ಮ್ಯಾನ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಭಾಳ ಒಳ್ಳೆಯ ವಿಚಾರ. ಕಾಂಗ್ರೆಸ್ ನಾಯಕರು ಕೂಡ ನಿಮ್ಮಷ್ಟು ಗಟ್ಟಿ ಧ್ವನಿಯಿಂದ ಅವ್ರು ಹೇಳಿ ತಪ್ಪು ಅಂತ ಒಬ್ಬರು ಹೇಳಿಲ್ಲ. ಅಲ್ಲ ಅಂದ್ರೆ ಎಲ್ಲ ಅವರು ಹೇಳಿಕೆಗೆ ಸಮರ್ಥನೆ ನಿಂತಿದ್ದಾರೆ ಅಂತಾನ ಈಗ ಏನ್ ಅನ್ಕೋಬೇಕು ಕಾರ್ಯಕರ್ತರು? ಅದು ಕಾಂಗ್ರೆಸ್ ಕಾರ್ಯಕರ್ತರಾಗಲಿ, ಈಗ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು, ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥವ್ನು, ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದರೆ ಯಾರ ಜೊತೆನೂ ನಾನು ರಾಜಿ ಆಗೋನಲ್ಲ. ನನಗೂ ಸಹ ಈ ಪಕ್ಷದಲ್ಲಿ 50 ವರ್ಷ ಆಗೋಯ್ತು. ಆದ್ದರಿಂದ ಎಲ್ಲಾದರೂ ತಪ್ಪಾದರೆ ತಪ್ಪು ಅಂತ ಹೇಳ್ತೀನಿ, ಸರಿ ಅಂದರೆ ಸರಿ ಅಂತ ಹೇಳ್ತೀನಿ. ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರೋನೇ ವಿನಃ ಬಾಕಿ ಯಾವುದೇ ವಿಚಾರಕ್ಕಲ್ಲ. ಅದು ಬಿಟ್ಬಿಡಿ. ಹೈಕಮಾಂಡ್ ಅಂದರೆ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಹೇಳ್ತಾರೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು. RSS ಅವ್ರನ್ನ ನಿರಂತರವಾಗಿ ವಿರುದ್ಧ ಮಾಡ್ಕೊಂಡ್ಬಂದವರು. ನಂದು ಹೇಳೋ ಜವಾಬ್ದಾರಿ ಹೇಳಾಯಿತು, ಅವರು ಏನು ಹೇಳಬೇಕು ಅವರು ಹೇಳಾಯಿತು, ಅಲ್ಲಿಗೆ ಅದು ಮುಗೀತು. ಹಲವು ಪ್ರಕರಣಗಳು ನಡೆದಿದ್ದಾವಲ್ಲ ಸರ್ ಕಾಂಗ್ರೆಸ್ನ ಒಳಗೆ. ಕೆಲವರು ಸಾವರ್ಕರ್ಗೆ ಹುಟ್ಟುಹಬ್ಬಕ್ಕೆ ನಿಮ್ಮವರು ಶಾಸಕರುಗಳು ಸೀನಿಯರ್ ಲೀಡರ್ಗಳೇ ವಿಶ್ ಮಾಡಿ ಪೋಸ್ಟ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನೀವು ಯಾವ್ದನ್ನು ವಿರೋಧಿಸ್ತಿರೋ ಅಂತ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರು ತುಂಬ ಜನ ಇದ್ದಾರೆ. ಅದು ವೆರಿ ಅನ್ಫಾರ್ಚುನೇಟ್ ಅದು. ಯಾಕಂದರೆ ಕೆಲವರಿಗೆ ಅಷ್ಟು ಆಳವಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಿಳ್ಕೊಳ್ಳೋದು ಸುಲಭ ಅಲ್ಲ. ಕಾಂಗ್ರೆಸ್ ಪಕ್ಷ 69ರಿಂದ ಈಚೆಗೆ ಬರೀ ನಾವು MLA ಹೆಂಗಾಗಬೇಕು, MP ಹೇಗಾಗಬೇಕು, ಕಾರ್ಯಕ್ರಮಗಳು ಏನು ಮಾಡಬೇಕು ಅಂತ ಅಷ್ಟರಲ್ಲೇ ಇದ್ದಾರೆ ವಿನಃ ಸೈದ್ಧಾಂತಿಕವಾಗಿ ಇರ್ತಕ್ಕಂಥವ್ರು ಭಾಳ ಕಡಿಮೆ ಜನ. ಆದಷ್ಟು ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ದಿನನಿತ್ಯ ಅವ್ರ ಮೇಲೆ 54 ಕೇಸ್ ಇಡೀ ದೇಶದಲ್ಲಿ ಬುಕ್ ಮಾಡಿದ್ದಾರೆ. RSS ಅವರು, ಸಂಘದವರು ಎಲ್ಲ. ಅವರು ಹೋರಾಟ ಮಾಡುವಾಗ ನಾವು ಅವ್ರ ಜೊತೆ ಕೈ ಜೋಡಿಸಬೇಕಾಗಿರೋ ಜವಾಬ್ದಾರಿ ನಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.